ನಮಸ್ಕಾರ. ಈ ಸಿಂಕ್ರೋಬ್ರಿಕ್ ಇನ್ಹೇಲರ್ ಅನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಉಪಯೋಗಿಸೋದನ್ನ ತೋರಿಸ್ಕೊಡ್ತೀನಿ ನೋಡಿ. ಇದು ಸಿಂಕ್ರೋಬ್ರಿಕ್ ಇನ್ಹೇಲರ್. ಸೊ ಮೊದಲನೇದಾಗಿ ಇದನ್ನ ಉಪಯೋಗಿಸೋಕ್ಕಿಂತ ಮುಂಚೆ ಇದನ್ನ ಈ ರೀತಿ ಇಟ್ಕೊಂಡು ಚೆನ್ನಾಗಿ ಶೇಕ್ ಮಾಡಬೇಕು. ನಂತರ ಇದು ಕ್ಯಾಪ್ ತೆಗಿಬೇಕು. ಕ್ಯಾಪ್ ತೆಗೆದು ಸ್ಟ್ರೈಟ್ ಆಗಿ ಕೂತ್ಕೊಂಡು ಕತ್ತು ನೇರವಾಗಿರಿಸಿ ಗಾಳಿಯೆಲ್ಲ ಖಾಲಿ ಮಾಡಿ ಇದನ್ನ ಬಾಯಿಗೆ ಕಚ್ಕೋಬೇಕು. ಬಾಯಿಗೆ ಕಚ್ಕೊಂಡಾಗ ಇದೆಲ್ಲ ನೀಟಾಗಿ ಪ್ಯಾಕಿಂಗ್ ಇರಬೇಕು, ಎಲ್ಲೂ ಲೀಕ್ ಆಗಬಾರ್ದು. ಡೀಪ್ ಆಗಿ ಎಳ್ಕೋಬೇಕು. ಎಳ್ಕೊಂಡಾಗ ನಿಮಗೊಂದು ಸೌಂಡ್ ಕಳಿಸುತ್ತೆ, ಟಕ್ ಅಂತ ಸೌಂಡ್ ಕಳಿಸುತ್ತೆ. ಆವಾಗ ಔಷಧಿ ಒಳಗಡೆ ಹೋಗಿದೆ ಅಂತ ಅರ್ಥ. ಅದು ಔಷಧಿ ಒಳಗಡೆ ಹೋದಾಗ 10 ಸೆಕೆಂಡ್ಸ್ ವರೆಗೂ ಹಾಗೆ ಉಸಿರನ್ನ ಹಾಗೆ ಹಿಡಿದಿಟ್ಕೋಬೇಕು. ಅಂದ್ರೆ ಔಷಧಿ ಒಳಗಡೆ ಇರಿಸಬೇಕು. 10 ಸೆಕೆಂಡ್ ಆದ ನಂತರ ನಿಧಾನಕ್ಕೆ ಮೂಗ್ನಲ್ಲಾಸಿ ಹೊರಗಡೆ ಬಿಡಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ, ಒಂದ್ಸರಿ ಅಬ್ಸರ್ವ್ ಮಾಡಿ. ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಇನ್ನೆಲ್ಲ ಈ ರೀತಿ ಕೈ ಇಟ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ. ನಂತರ ಇದನ್ನ ಈ ರೀತಿ ಇಟ್ಕೊಳ್ಳಿ. ಹೀಗೆ ಕ್ಯಾಪ್ ತೆಗೀರಿ, ಬಾಯಿ ಕಳಿಸ್ಕೊಳ್ಳಿ. ಈ ರೀತಿ. ಸೊ ಡಾಕ್ಟರ್ ಏನಾದ್ರು ಸೆಕೆಂಡ್ ಡೋಸ್ ನ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಅಂದ್ರೆ ಅವಾಗ ಮತ್ತೆ ಇದನ್ನ ಕ್ಲೋಸ್ ಮಾಡಬೇಕು. ಹಾಗೆ ಕಾಣಕೋದ್ರೆ ಅದು ಬರಲ್ಲ. ಕ್ಲೋಸ್ ಮಾಡಿ ಶೇಕ್ ಮಾಡೋದನ್ನ ಅವಶ್ಯಕತೆ ಇಲ್ಲ. ಮತ್ತೆ ಅದೇ ಸ್ಟೆಪ್ ನ ರಿಪೀಟ್ ಮಾಡಬೇಕು. ಅಂದ್ರೆ ಬಾಯಲ್ಲಿ ಇಟ್ಕೊಳ್ಳೋದು, ಎಳ್ಕೊಳ್ಳೋದು 10 ಸೆಕೆಂಡ್ ವರೆಗೂ ಬ್ರೀತ್ ಹೋಲ್ಡ್ ಮಾಡಿ ನಿಧಾನ ಮೂಗ್ನಾಗಿಸ್ಬೋದು. ಅವೆರಡು ಆದ ನಂತರ ಬಾಯಿ ನೀರು ಹಾಕಿ ಮುಕ್ಕುಳಿಸಿ ಉಗಿಬೇಕು, ತಣ್ಣೀರು. ಮತ್ತೆ ಇದರಲ್ಲಿ ಡೋಸ್ ಕೌಂಟರ್ ಅಂತ ಒಂದಿರುತ್ತೆ. ಅಂದ್ರೆ ನಾವು ಎಷ್ಟು ಡೋಸ್ನ ಎಷ್ಟು ಔಷಧಿನ ಉಪಯೋಗಿಸಿದೀವಿ, ಎಷ್ಟು ಬಾಕಿ ಅದನ್ನು ತಿಳ್ಕೋಬಹುದು. ಇಲ್ಲಿ ಇರುತ್ತೆ. ಸಪೋಸ್ 120 ಅಂತ ಇರುತ್ತೆ. 120 ಸ್ಟಾರ್ಟ್ ಆದರೆ 20-25 ಪಾಯಿಂಟ್ ಕಡಿಮೆ ಆಗ್ತಾ ಹೋಗುತ್ತೆ. 120, 180, 60, 40 ಬಂದಾಗ ಕೆಂಪು ಬಣ್ಣ ಬರುತ್ತೆ. ಆಮೇಲೆ 20 ಅಂತ ಬರುತ್ತೆ. 20 ಆದ್ಮೇಲೆ 0 ಅಂತ ಬರುತ್ತೆ. ಅವಾಗ ಇದು ಸಂಪೂರ್ಣವಾಗಿ ಖಾಲಿ ಆಗಿದೆ ಅಂತ ಅರ್ಥ. ಅದು ಖಾಲಿ ಆದ ನಂತರ ಮತ್ತೆ ಬಂದು ಡಾಕ್ಟರ್ನ ಭೇಟಿ ಆಗಬೇಕು. ಇದು ಸರಿಯಾದ ವಿಧಾನ ಇದೆ. ನಮಸ್ಕಾರ.